ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಬಗ್ಗೆ ಅವರು ಯಾಕೆ ಮೌನವಾಗಿದ್ದಾರೆ ಈ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದಂತೂ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಆಲ್ರೆಡಿ ಒಂದು ಕಾರ್ಡ್ ಬಂದಿದೆ. ಸೆಕೆಂಡ್ ಕಾರ್ಡ್ 9 ಆಫ್ ಕಪ್ಸ್, ಮತ್ತೊಂದು ಹೇರ್ ಫೈಂಟ್, ಹಾಗೆ ಹೈ ಪ್ರೀಸ್ಟೆಸ್ ಬರ್ತಾ ಇದೆ, ಮತ್ತೊಂದು ಜಸ್ಟಿಸ್ ಕಾರ್ಡ್ ಇದೆ. ಇಲ್ಲಿ 3 ಆಫ್ ವ್ಯಾಂಡ್ಸ್ ಇದೆ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ನೀವು ಅವ್ರಿಗೋಸ್ಕರ ಕಾಯೋದಿದೆ, ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ, ಪ್ರೇಯರ್ಸ್ ಮಾಡ್ಕೋತಾ ಇದ್ದೀರಾ. ಆ ವ್ಯಕ್ತಿನ ಮರೆಯೋಕ್ಕಾಗ್ತಾ ಇಲ್ಲ. ಎಲ್ಲಿ ಹೋದರೂ ಅವ್ರ ನೆನಪುಗಳು ಬರ್ತಾ ಇರುತ್ತೆ ನಿಮಗೆ. ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಆದ್ರೂ ಕಾನ್ಫಿಡೆಂಟ್ ಆಗಿದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ. ಆ ಒಂದು ಸಿಚುವೇಶನ್ ಇಲ್ಲಿ ಬರ್ತಾ ಇದೆ. ಇಲ್ಲೇನೋ ಡಿಫ್ರೆನ್ಸಸ್ ಇದೆ ನಿಮ್ಮಿಬ್ಬರ ಮಧ್ಯೆ. ಸೈಲೆಂಟ್ ಆಗಿದ್ದಾರೆ ಸರಿ, ಆದರೆ ಮನಸ್ಸು ಡಿಸ್ಟರ್ಬ್ ಆಗಿದೆ. ಏನೋ ಮನಸ್ಸಲ್ಲಿ ಯುದ್ಧ ನಡೀತಾ ಇದೆ, ಯೋಚನೆಗಳಿದೆ, ಹಾಗೆ ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದೆ. ಸುತ್ತಲೂ ಸಮಸ್ಯೆಗಳಿದೆ, ಆದರೆ ನೀವು ಅಂದಾಗ ಅಲ್ಲೊಂದು ಸಂತೋಷ ಇದೆ, ಹ್ಯಾಪಿನೆಸ್ ಇದೆ. ಆ ಸಮಸ್ಯೆಗಳೆಲ್ಲ ಮರ್ತು ಹೋಗುತ್ತೆ. ನಿಮ್ಮ ಮಾತುಗಳು, ನಿಮ್ಮ ನಗುಮುಖ ಆಗಾಗ ಅವ್ರಿಗೆ ನೆನಪಾಗ್ತಾ ಇರುತ್ತೆ. ಆದರೆ ಈ ಕನೆಕ್ಷನ್ಗೆ ಜಸ್ಟಿಸ್ ಕೊಡ್ತೀನಾ ಇಲ್ವಾ ಅನ್ನೋ ಕನ್ಫ್ಯೂಷನ್ಸ್ ಇದೆ. ಒಂದೊಂದು ಸರಿ ಯಾವುದೋ ವ್ಯಕ್ತಿನಲ್ಲಿ ಪ್ರೀತಿ ಭಾವನೆಗಳು ಬೆಳೆದ್ರೂ ಮುಂದುವರ್ಸೋಕ್ಕಾಗಲ್ಲ, ಜೀವನ ಪೂರ್ತಿ ಜೊತೆಗಿರೋಕ್ಕಾಗಲ್ಲ. ಆದರೆ ಅಲ್ಲಿ ಅಟ್ಯಾಚ್ಮೆಂಟ್ ಇರುತ್ತೆ, ನೆನಪುಗಳಿರುತ್ತೆ. ಆದರೆ ಈ ವ್ಯಕ್ತಿ ಯಾಕೋ ಮೌನವಾಗಿದ್ದಾರೆ, ಯಾಕೋ ಸೈಲೆಂಟ್ ಆಗಿದ್ದಾರೆ. ಅದು ಯಾಕಿರಬಹುದು? ಇಲ್ಲಿ ನಿಮ್ಮ ಎನರ್ಜಿ ಅನಲೈಸ್ ಮಾಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಪರಿಸ್ಥಿತಿ ಹೇಗಿದೆ? ಯಾವ ಕಾರಣಕ್ಕೆ ಇವರು ಮೌನವಾಗಿದ್ದಾರೆ? ಕಿಂಗ್ ಆಫ್ ಸಾರ್ಡ್ಸ್ ಬರ್ತಾ ಇದೆ ನೋಡಿ. ಇಲ್ಲಿ 5 ಆಫ್ ಸಾರ್ಡ್ಸ್, ಏಸ್ ಆಫ್ ವ್ಯಾಂಡ್ಸ್, ಮತ್ತೊಂದು ಕಿಂಗ್ ಆಫ್ ಕಪ್ಸ್. ಇಲ್ಲಿ 4 ಆಫ್ ವ್ಯಾಂಡ್ಸ್ ಇದೆ. ಜಸ್ಟಿಸ್ ಕಾರ್ಡ್ ಇಬ್ರಿಗೂ ಬರ್ತಾ ಇದೆ. ಇಬ್ಬರು ಈ ಫ್ರೆಂಡ್ಶಿಪ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮುಂದುವರಿಬೇಕು ಅನ್ನೋ ಆಸೆ ಇದೆ, ಆದರೆ ಏನೋ ಸಮಸ್ಯೆಗಳು ಇಬ್ರಿಗೂ ಇದೆ. ಇದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಆಗಾಗ ಜಗಳಗಳಾಗಿರಬಹುದು. ನೀವೊಂದು ಇಮೋಷ್ನಲ್ ವ್ಯಕ್ತಿ ಆಗಿದ್ರೂ ಈ ಪರಿಸ್ಥಿತಿ ಬಗ್ಗೆ ಸಿಟ್ಟಿದೆ ನಿಮಗೆ. ಏನೇನೋ ಕಟ್ಟು ಮಾತುಗಳು ನೀವು ಮಾತಾಡಿದ್ದೀರಾ ಅವ್ರಿಗೆ ಅನ್ನೋದಿದೆ. ಅದು ಮದುವೆ ವಿಷಯಕ್ಕಿರಬಹುದು, ಕಮಿಟ್ಮೆಂಟ್ ವಿಷಯಕ್ಕಿರಬಹುದು. ಈ ಕನೆಕ್ಷನ್ ಬಗ್ಗೆ ತುಂಬ ನೀವು ಇಮೋಷ್ನಲ್ ಆಗಿದ್ದೀರಾ ಅನ್ನೋದಿದೆ. ಆಗಾಗ ಇದ್ರ ಬಗ್ಗೆ ನೀವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ರಿ. ಎಷ್ಟು ದಿನ ಹೀಗೆ? ಮುಂದೆ ಏನಾದರೂ ಉತ್ತರ ಬರಬೇಕಲ್ವಾ ಆ ವ್ಯಕ್ತಿಯಿಂದ. ಪೇಷನ್ಸ್ಗೂ ಒಂದು ಮಿತಿ ಇರುತ್ತೆ. ಎಷ್ಟು ದಿನ ತಡೆ ಹಿಡಿದಂಥ ನಿಮ್ಮ ತಾಳ್ಮೆ ಈಗ ಸಿಟ್ಟಾಗಿ ಪರಿವರ್ತನೆ ಆಗಿದೆ. ಇಲ್ಲೊಂದು ಅಕ್ಸೆಪ್ಟೆನ್ಸ್ ಇಶ್ಯೂ ಬರ್ತಾ ಇದೆ, ಕಮಿಟ್ಮೆಂಟ್ ಇಶ್ಯೂ ಬರ್ತಾ ಇದೆ. ಇದೇ ನಿಮ್ಮಿಬ್ಬರಲ್ಲಿರೋ ಡಿಫ್ರೆನ್ಸ್ ಅನ್ನೋದು ಬರ್ತಾ ಇದೆ ಇಲ್ಲಿ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಪ್ರತಿಯೊಬ್ಬರ ಸಮಸ್ಯೆನೂ ಬೇರೆ ಬೇರೆ ಥರ ಇರುತ್ತೆ. ಆತ್ಮೀಯತೆ ಬೆಳೆದಾಕ್ಷಣ ಡಿಸಿಷನ್ ತಗೊಳ್ಳೋಕ್ಕಾಗಲ್ಲ ಅಲ್ವಾ. ಇಲ್ಲಿ ದಿ ಫೂಲ್ ಕಾರ್ಡ್ ಬರ್ತಾ ಇದೆ, ಗೋಯಿಂಗ್ ವಿತ್ ದಿ ಫ್ಲೋ ಬರ್ತಾ ಇದೆ, ಹಾಗೆ ಕಂಡೀಷನಿಂಗ್ ಬರ್ತಾ ಇದೆ, ಮತ್ತೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ ನೋಡಿ. ಇಲ್ಲಿ ಐಸೋಲೇಷನ್, ಇಲ್ಲಿ ಇಂಟಿಗ್ರೇಷನ್. ಯಾವುದೇ ಡಿಫ್ರೆನ್ಸಸ್ ಇದ್ರೂ ನೀವಿಬ್ಬರು ಆಗಾಗ ಮತ್ತೆ ಕನೆಕ್ಟ್ ಆಗ್ತೀರಾ. ಈ ಸಾರಿ ಅವರು ಮೌನವಾಗಿದ್ದಾರೆ ಸರಿ, ಆದ್ರೂ ಇಮೋಷ್ನಲ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಅಲ್ಲೊಂದು ಇಂಟಿಗ್ರೇಷನ್ ಇದೆ. ನೀವೊಂದು ಸಾಫ್ಟ್ ನೇಚರ್ ವ್ಯಕ್ತಿ ಆಗಿದ್ರೂ ಯು ಥಿಂಕ್ ಫ್ರಮ್ ಯೋರ್ ಹಾರ್ಟ್. ಆದರೆ ಆ ವ್ಯಕ್ತಿ ಪ್ರಾಕ್ಟಿಕಲ್ ಆಗಿದ್ದಾರೆ. ಅವ್ರ ಗಮನ ಅವ್ರ ಕೆರಿಯರ್ ಮೇಲೆ ಫೋಕಸ್ ಆಗಿದೆ, ಅವ್ರ ಪರ್ಸ್ನಲ್ ಇಶ್ಯೂ ಮೇಲೆ ಫೋಕಸ್ ಆಗಿದೆ. ಸದ್ಯದಲ್ಲಿ ನಿಮ್ಮ ಬಗ್ಗೆ ಯಾವುದೇ ಡಿಸಿಷನ್ ತಗೊಳ್ಳುವಂಥ ಮೂಡಿಲ್ಲ ಅವ್ರಿಗೆ.
ಹಾಗಿರೋದ್ರಿಂದ ನಿಮ್ಮಿಬ್ಬರಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೀತಾ ಇದೆ. ನಿಮ್ಮನ್ನು ಸತಾಯಿಸೋಕೆ ಇಷ್ಟ ಇಲ್ಲ ಅಥವಾ ಒಟ್ಟಾಗಿ ಉತ್ತರ ಕೊಡೋಕ್ಕೂ ಇಷ್ಟ ಇಲ್ಲ. ಆದ್ದರಿಂದ ಅವರು ಮೌನವಾಗಿದ್ದಾರೆ ಅನ್ನೋದು ಬರ್ತಾ ಇದೆ ಇಲ್ಲಿ. ಏನೋ ಅವ್ರ ಲೈಫಲ್ಲಿ ಅನ್ಸರ್ಟೈನಿಟಿ ಇದೆ. ಅರ್ಜೆಂಟಾಗಿ ಡಿಸಿಷನ್ ತಗೊಳ್ಳೋ ಮೂಡಿಲ್ಲ. ಗೋಯಿಂಗ್ ವಿತ್ ದಿ ಫ್ಲೋ. ಪರಿಸ್ಥಿತಿ ಹೇಗೆ ಬರ್ತಾ ಇದೆ ಹಾಗೆ ಅದ್ರ ಜೊತೆ ಓಡ್ತಾ ಇದ್ದಾರೆ ಅವರು. ನೆಗೆಟಿವ್ ಆನ್ಸರ್ ಕೊಟ್ಟಾಗ ನಿಮ್ಮನ್ನು ಕಳ್ಕೊತೀನಿ ಅನ್ನೋ ಹೆದರಿಕೆ ಇದೆ ಅವ್ರಿಗೆ. ಆದಷ್ಟು ಈ ಪರಿಸ್ಥಿತಿನ ಸರಿ ಮಾಡ್ಕೋತಾ ಇದ್ದಾರೆ, ತಾಳ್ಮೆಯಿಂದ ಇದ್ದಾರೆ. ಆದರೆ ಇಲ್ಲಿ ಏನೋ ಪಾಸ್ಟ್ ಲೈಫ್ ಬ್ಯಾಗೇಜಸ್ ಇದೆ. ಹಾಗಿರೋದ್ರಿಂದ ನಿಮ್ಮಿಬ್ಬರಲ್ಲಿ ಐಸೋಲೇಷನ್ ಇದೆ. ಆಗಾಗ ದೂರ ಆಗ್ತಾ ಇರ್ತೀರಾ. ಯಾವುದೋ ಮೂರನೇ ವ್ಯಕ್ತಿ ಎನರ್ಜಿ ನಿಮ್ಮನ್ನು ಆಗಾಗ ತಡೀತಾ ಇರುತ್ತೆ. ಆ ನೆಗೆಟಿವ್ ಫೀಲಿಂಗ್ಸ್ನೆಲ್ಲ ನೀವು ರಿಲೀಸ್ ಮಾಡ್ಕೋಬೇಕಾಗುತ್ತೆ. ಈ ಕನೆಕ್ಷನಲ್ಲಿ ಪೇಷನ್ಸ್ ಬೇಕು ಅನ್ನೋದಿದೆ. ಆದರೆ ಎಲ್ಲಿ ತನಕ ಅನ್ನೋ ಪ್ರಶ್ನೆ ನಿಮ್ಮದಾಗಿರುತ್ತೆ. ಎಲ್ಲಿ ತನಕ ಸುಮ್ಮನೆ ಇರೋದು? ನೀವು ಅವರಿಂದ ಉತ್ತರ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಅವ್ರಿಗೇನು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಹಾಗಿರೋದ್ರಿಂದ ಮೌನವಾಗಿದ್ದಾರೆ ಅನ್ನೋದು ಬರ್ತಾ ಇದೆ. ಎಷ್ಟೋ ಸರಿ ಅವರು ಸೈಲೆಂಟ್ ಆಗಿರೋದು ನಿಮಗೆ ಆತಂಕ ತರಿಸುತ್ತೆ. ಎಲ್ಲಿ ನನ್ನಿಂದ ದೂರ ಆಗ್ತಾರೋ ಅಥವಾ ಅವ್ರ ಮನೆಯಲ್ಲಿ ಬೇರೆ ಯಾರನ್ನಾದರೂ ಹುಡುಕ್ತಾರೋ ಆ ಎಲ್ಲ ಯೋಚನೆಗಳು ನಿಮಗೆ ತಲೆ ಕೆಡಿಸೋ ಹಾಗೆ ಮಾಡುತ್ತೆ. ಇವೆಲ್ಲ ಯೋಚನೆಗಳಿಂದ ನಿಮ್ಮ ಕೆಲಸಗಳಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಒಂದೊಂದು ಸರಿ ಎಷ್ಟೋ ಹೊತ್ತು ನಿದ್ದೆಗೆಟ್ಟಿರೋದಿದೆ. ಮನಸ್ಸಲ್ಲಿ ಯಾಕೋ ಕಿರಿಕಿರಿ ಆಗುತ್ತೆ, ಅಂಥ ನೆಮ್ಮದಿ ಇಲ್ಲ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಯಾಕೆ ಅಂದಾಗ ಅಲ್ಲಿ ಬ್ಲಾಕೇಜಸ್ ಇರುತ್ತೆ. ಒಂದೊಂದು ಸರಿ ನಮ್ಮ ಕೆಲಸಗಳು ಯಾವುದೂ ಸರಿಯಾಗಿ ಆಗಲ್ಲ. ಆಗ ದೇವ್ರ ಮೇಲೆ ಭಾರ ಹಾಕಿ ಸುಮ್ಮನೆ ಇರಬೇಕಾಗುತ್ತೆ. ಆತರ ಪಡೋದ್ರಿಂದ ಪ್ರಯೋಜನ ಇಲ್ಲ ಅನ್ನೋದಿದೆ ಇಲ್ಲಿ. ಇದಕ್ಕೆ ನಿಮಗೆ ಏಂಜಲ್ಸಿಂದ ಏನು ಮೆಸೇಜ್ಗಳು ಬರುತ್ತೆ ನೋಡೋಣ. ಇಲ್ಲಿ ಸ್ಟಾರ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಕ್ಲೋಷರ್, ಹಾಗೆ ಅನ್ಸೀನ್, ಮತ್ತೊಂದು ಬ್ಯಾಗೇಜ್ ನೋಡಿ, ವಿಂಡೋ, ಮತ್ತೊಂದು ಡ್ರೆಸ್ಸಿಂಗ್ ಅಪ್. ಮುಂದೆ ಖುಷಿಯಾಗಿ ನಿಮ್ಮನ್ನು ನೀವು ಡ್ರೆಸ್ಅಪ್ ಮಾಡ್ಕೋತೀರಾ ಅನ್ನೋದಿದೆ. ಹ್ಯಾಪಿನೆಸ್ ಇದೆ. ಫನ್ ಟೈಮ್ಸ್ ಅಹೆಡ್ ಅನ್ನೋದು ಬರ್ತಾ ಇದೆ. ಇಲ್ಲೊಂದು ಸ್ಟಾರ್ ಕಾರ್ಡ್ ಬರ್ತಾ ಇದೆ. ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗತ್ತೆ, ಪ್ರೇಯರ್ಸ್ ಮಾಡ್ಕೋಬೇಕಾಗತ್ತೆ. ನಾನು ಆಗಲೇ ಹೇಳಿದೆ, ಕೆಲವು ಸರಿ ನಮ್ಮ ಲೈಫಲ್ಲಿ ನೆಗೆಟಿವಿಟಿ ಇದ್ದಾಗ ಯೂನಿವರ್ಸ್ಗೆ ಸರೆಂಡರ್ ಮಾಡಿ. ನಮ್ಮ ಅದೃಷ್ಟದಲ್ಲಿ ಏನಿದೆಯೋ ಅದು ಖಂಡಿತ ಬರುತ್ತೆ. ಈ ಫ್ರೆಂಡ್ಶಿಪ್ನಲ್ಲಿ ಏನೋ ಸಮಸ್ಯೆಗಳಿದೆ ಅನ್ನೋದು ಗೊತ್ತಿದ್ರೂ ಲವ್ ಈಸ್ ಬ್ಲೈಂಡ್ ಅಂದಹಾಗೆ ನೀವು ಮುಂದುವರೆದಿದ್ದೀರಾ. ಆದರೆ ಅಲ್ಲಿ ಇಮೋಷ್ನಲ್ ಬ್ಯಾಗೇಜಸ್ ಇದೆ. ಸ್ವಲ್ಪ ಕಾಲ ಇದು ಹೀಗೆ ಮುಂದುವರಿಯುತ್ತೆ. ಮುಂದೆ ನಿಮ್ಮ ಮನಸ್ಸು ಅನ್ನೋ ಕಿಟಕಿನಲ್ಲಿ ಬೆಳಕು ಬರೋದಿದೆ. ಎ ನ್ಯೂ ಅಡ್ವೆಂಚರ್ ಇನ್ ಲವ್ ಈಸ್ ಕಮ್ಮಿಂಗ್, ಗೆಟ್ ರೆಡಿ ಅನ್ನೋದು ಬರ್ತಾ ಇದೆ. ಸೊ ಗೆಟ್ ರೆಡಿ, ಡ್ರೆಸ್ಅಪ್ ಯುವರ್ ಸೆಲ್ಫ್, ಬಿ ಹ್ಯಾಪಿ ಅನ್ನೋ ಮೆಸೇಜ್ ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.